ಗೆಲ್ಲೋದೊಂದೇ ತಂತ್ರ, ಗೆಲ್ಲೋದೊಂದೇ ಮಾನದಂಡ. ಗೆಲ್ಲೋದಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಗಲ್ಲಿಗೊಬ್ಬ ಜನನಾಯಕ, ದೆಹಲಿಯ ಗದ್ದುಗೆಯನ್ನ ಏರೋದಿಕ್ಕೆ ನಾನಾ ನಾಟಕ. ಪ್ರಜಾತಂತ್ರದ ಈ ವ್ಯವಸ್ಥೆಯಲ್ಲಿ ಕೆಲವೇ ದಿನಗಳಲ್ಲಿ ಪ್ರಜಾತಂತ್ರೋತ್ಸವದ ಕೆಲಸಗಳು ಕೂಡ ಆರಂಭ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಿರುದ್ಯೋಗ, ಭಯೋತ್ಪಾದನೆ, ಭ್ರಷ್ಟಾಚಾರ, ಶಿಕ್ಷಣ ಇವೆಲ್ಲದ ಸಮಸ್ಯೆಗಳಿಗೂ ಕೂಡ ಉತ್ತರ ಯುವ ಶಕ್ತಿ. ಹಾಗಾದ್ರೆ ನಾವಿವತ್ತು NMKRV ಕಾಲೇಜಿನಲ್ಲಿದ್ದೇವೆ. ಯೂತ್ ವಾಯ್ಸ್ ಕಾರ್ಯಕ್ರಮದ ಮೂಲಕ ಯೂತ್ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಯುವಂತಹ ಕಾರ್ಯಕ್ರಮವೇ ಯೂತ್ ವಾಯ್ಸ್, ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನಾನು ನವಿತಾ ಜೈನ್. NMKRV ಕಾಲೇಜಿನಲ್ಲಿ ಈಗಾಗಲೇ ಸಾಕಷ್ಟು ಮುದ್ದು ಮುದ್ದಾದ ಹುಡುಗಿಯರು ನನ್ನ ಜೊತೆ ಇದ್ದಾರೆ. ಇವರು ಯಾವ ರೀತಿಯಾಗಿ ಈ ಒಂದು ಲೋಕಸಭಾ ಚುನಾವಣೆಯನ್ನ ನೋಡ್ತಾ ಇದ್ದಾರೆ, ಅವರ ನಿರೀಕ್ಷೆಗಳು ಏನೇನು? ಇವತ್ತಿನ ಸಂಚಿಕೆಯಲ್ಲಿ ನಾವು ಭಯೋತ್ಪಾದನೆ ವಿಚಾರವನ್ನ ತೆಗೆದುಕೊಂಡಿದ್ದೇವೆ. ಭಯೋತ್ಪಾದನೆ ದೇಶಕ್ಕೆ ಯಾವ ರೀತಿಯಾಗಿ ಪಿಡುಗಾಗಿ ಮಾರ್ಪಾಡಾಗಿದೆ, ಯಾವ ರೀತಿಯಾಗಿ ಈ ಸಮಸ್ಯೆಯನ್ನ ಹೋಗಲಾಡಿಸಬೇಕಾಗುತ್ತೆ, ಇವರ ಅಭಿಪ್ರಾಯದಲ್ಲಿ ಭಯೋತ್ಪಾದನೆ ಅಂದ್ರೆ ಏನು, ಅದಕ್ಕೆ ಪರಿಹಾರ ಹೇಗೆ, ಇವೆಲ್ಲದರ ಬಗ್ಗೆ ನಾನು ಇವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಇವತ್ತಿನ ಸಂಚಿಕೆಯ ಟಾಪಿಕ್ ಭಯೋತ್ಪಾದನೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಯೂತ್ ವಾಯ್ಸ್ ಅಲ್ಲಿ ನೀವೆಲ್ಲರೂ ಕೂಡ ಇವತ್ತಿದ್ದೀರಿ. ನಿಮ್ಮ ಪ್ರಕಾರ ಭಯೋತ್ಪಾದನೆ ಅಂದ್ರೆ ಏನು? ಭಯೋತ್ಪಾದನೆ ನಮ್ಮ ದೇಶದಲ್ಲಿ ದೊಡ್ಡ ಪಿಡುಗುವ, ಇದೇ ಒಂದು ದೊಡ್ಡ ಇಶ್ಯೂನ ನಮ್ಮ ದೇಶಕ್ಕೆ ಹೇಗೆ? ಭಯೋತ್ಪಾದನೆ ಆ ಹೆಸರಲ್ಲೇ ಇದೆ, ಭಯ ಉತ್ಪಾದನೆ ಅಂತ. ಖಂಡಿತವಾಗ್ಲೂ ನಮ್ಮ ದೇಶಕ್ಕೆ ಒಂದು ದೊಡ್ಡ ಪಿಡುಗಾಗಿದೆ. ನಮ್ಮ ದೇಶದಲ್ಲಿರೋ ಹಲವಾರು ಸಮಸ್ಯೆಗಳಲ್ಲಿ ಭಯೋತ್ಪಾದನೆ ಅನ್ನೋದು ನಮ್ಗೆ ಅತಿ ಹೆಚ್ಚು ತೊಂದರೆ ಕೊಡ್ತಿದೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ರೀಸೆಂಟ್ ಆಗಿ ನಡೆದಿರೋ ಒಂದು ಇನ್ಸಿಡೆಂಟ್, ಪುಲ್ವಾಮಾ ಅಟ್ಯಾಕ್. ಆ ಪುಲ್ವಾಮಾ ಅಟ್ಯಾಕ್ ಇಂದ ನಾವೆಲ್ಲ ಎಷ್ಟು ಎದುರ್ಕೊಂಡಿದ್ವಿ, ಮತ್ತೆ ಎಷ್ಟು ಜನ ಯೋಧರು ನಮ್ಮ ದೇಶಕ್ಕೋಸ್ಕರ ಸತ್ತು ಹೋದ್ರು. ಅದೇ ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು. ಪುಲ್ವಾಮಾ ಅಟ್ಯಾಕ್ ಆದ ನಂತರ ನಾವು ನೋಡಿದ್ವಿ ಎಷ್ಟೊಂದು ಡೆವಲಪ್ಮೆಂಟ್ಸ್ ಆಯ್ತು. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಾವು ತೋರಿಸಿದ್ವಿ, ಏರ್ ಸ್ಟ್ರೈಕ್ ಕೂಡ ಮಾಡಿದ್ವಿ. ಅದೇ ಕಾರಣಕ್ಕಾಗಿ ಏರ್ ಸ್ಟ್ರೈಕ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬಂತು. ಏರ್ ಸ್ಟ್ರೈಕ್ ಮಾಡಿದ್ದು ತಪ್ಪು, ಏರ್ ಸ್ಟ್ರೈಕ್ ಮಾಡಿದ್ದು ಸರಿ ಅನ್ನುವಂತಹ ಮಾತಿನ ನಡುವೆನೆ ಅದನ್ನ ಯಾಕೆ ತೋರಿಸ್ತಾ ಇದ್ದಾರೆ, ರಾಜಕೀಯ ದಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಏನ್ ಅನ್ಸುತ್ತೆ ಈ ವಿಚಾರ? ಅದನ್ನ ಕೆಲವೊಬ್ರು ರಾಜಕೀಯಕ್ಕಾಗಿ ಉಪಯೋಗಿಸ್ಕೋತಿದ್ದಾರೆ ಅಂತ ಹೇಳಿದ್ರು, ನಾವ್ ಏರ್ ಸ್ಟ್ರೈಕ್ ಮಾಡಿ ಅವ್ರಿಗೆ ಒಂದು ಉತ್ತರ ಕೊಟ್ಟಿದ್ರಿಂದ ವಿ ಮೇಕ್ ಶೋರ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಡೂ ದಟ್ ವೆರಿ ಸೂನ್. ಅವ್ರಿಗೂ ಭಯ ಇರುತ್ತೆ, ನಮ್ಮ ಹತ್ರನೂ ಫೋರ್ಸಸ್ ಇದೆ, ನಮ್ಮ ಹತ್ರನೂ ಶಕ್ತಿ ಇದೆ ಅಂತ ಹೇಳಿ. ಸೊ ಆ ತರ ನಾವು ವಾಪಸ್ ಅವ್ರಿಗೆ ಉತ್ತರ ಕೊಟ್ರೇನೆ ಇಂಥ ಹೀನವಾದ ಭಯೋತ್ಪಾದನೆ ಅನ್ನೋದು ನಿಲ್ಲುತ್ತೆ. ತಪ್ಪೇನಿಲ್ಲ. ನೀವು ಒಪ್ಕೊಳ್ತೀರಾ ಅದನ್ನ? ಇದನ್ನ ಒಪ್ಪಲ್ಲ. ಯಾಕೆ ಅಂದ್ರೆ ಈ ಟೆರರಿಸಂ ಅನ್ನೋದು ಒಂದ್ ಕ್ಯಾನ್ಸರ್ ತರ, ಅದು ಬಿಟ್ರೆ ಬೆಳಿತಾನೆ ಹೋಗತ್ತೆ. ಹಾಗಾಗಿ ಅದನ್ನ ಈ ಆಲೋಪತಿ ಅವ್ರು ಫಾಲೋ ಮಾಡೋಂಗೆ ಕಟ್ ಮಾಡಿ ಬಿಸಾಕಿದ್ರೆ ಮತ್ತೆ ಬರ್ಬೋದು. ನಾವ್ ಅದ್ರದ್ದು ರೂಟ್ಗೆ ಹೋಗ್ಬೇಕು, ಯಾವಾಗ್ಲೂ ರೂಟ್ ಕಾಸ್ ನೋಡ್ಕೋಬೇಕು. ನಮ್ಮ ಏನ್ಷಿಯಂಟ್ ಟೈಮಲ್ಲಿ ಏನು ಎಜುಕೇಶನ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು, ಅದರಿಂದ ಫಾರ್ ಇನ್ಸ್ಟೆನ್ಸ್ ಇವಾಗ ಒಂದು ಟೆರರಿಸಂ ಅನ್ಎಂಪ್ಲಾಯ್ಮೆಂಟ್ ಇಂದ ಆಗ್ತಿದೆ ಅಂದ್ರೆ, ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಆ ಟೈಮಲ್ಲಿ ಇರ್ಲಿಲ್ಲ. ಯಾಕೆ? ಅವಾಗಿನ ಎಜುಕೇಶನ್ ಸಿಸ್ಟಮ್ ಹಂಗಿತ್ತು. ಇವಾಗ ಅದಿಲ್ಲ, ಚೇಂಜ್ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ಇಂದಾನೇ ಈ ರೀತಿಯಂತಹ ಟೆರರಿಸ್ಟ್ಗಳು ಹುಟ್ಕೊಳ್ತಾ ಇದ್ದಾರೆ. ಅದು ಉದಾಹರಣೆ, ಅದು ಒಂದ್ ಕಾರಣ ಆಗಿರ್ಬೋದು. ಸೊ ಎಲ್ಲದಕ್ಕೂ ಒಂದು ರೂಟ್ಗೆ ಹೋಗಿ ಬುಡದಿಂದ ಕಿತ್ತಾಕ್ಬೇಕೇ ಹೊರತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕತ್ತರಿಸಿ ಬಿಸಾಕ್ಬಿಟ್ರೆ ಮತ್ತೆ ಬೆಳ್ಕೋಬಹುದು. ಅದು ಸಾಧ್ಯತೆ ಇದೆ ಅಂತ ರಿಟರ್ನ್ ಅಟ್ಯಾಕ್ ಸರಿ ಅನ್ಸಲ್ಲ. ಆಮೇಲೆ ನಾವು ಅವರು ನಿಮ್ ಪ್ರಕಾರ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಗಳು ಆಗಿರುವಂತದ್ದು ಸರಿ ಅಲ್ಲ? ಹೌದು. ಅಂದ್ರೆ ಅದನ್ನ ಆತರ ಮಾಡೋದ್ರಿಂದ ಭಯೋತ್ಪಾದನೆ ನಿರ್ಮೂಲನೆ ಆಗೋದಿಲ್ಲ? ಆಗಲ್ಲ, ಇನ್ನು ಜಾಸ್ತಿನೇ ಆಗತ್ತೆ. ಓಕೆ, ಏನ್ ಹೇಳ್ತೀರಾ ಇದಕ್ಕೆ? ಯಾಕೆ ಸರಿಯಾಗಿಲ್ಲ ಅಂತೀರಾ? ನಾವು ಅಟ್ಯಾಕ್ ಮಾಡ್ತಿರೋದು ಯೋದ್ರ ಮೇಲೆ ಅಲ್ಲ, ಅಟ್ಯಾಕ್ ಮಾಡ್ತಿರೋದು ಟೆರರಿಸ್ಟ್ ಮೇಲೆ ಅಲ್ವಾ? ಅವ್ರು ನಮ್ಮನ್ನ ಕೊಲ್ತಾ ಇದಾರೆ ಅಂದ್ರೆ ಟೆರರಿಸ್ಟ್ ನ ಕೊಲ್ಲೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಅದಕ್ಕೆ ನಾನು ಉತ್ತರ ಹೇಳಿದ್ದು, ನೀವ್ ಅವ್ರನ್ನ ಕೊಂದ್ರಿ, ಅವ್ರು ನಿಮ್ಮನ್ನ ಕೊಂದ್ರು, ಅದು ಬೆಳಿತಾನೆ ಹೋಗುತ್ತೆ. ನಾವು ಅಗೇನ್ ವೈಲೆನ್ಸ್, ಅದನ್ನ ನಾವು ಇವಾಗಿನ ಯೂತ್ಗೆ ಹೇಳ್ಕೊಡ್ಬಾರ್ದು. ಖಂಡಿತ ಅದನ್ನ ಹೇಳ್ಬಾರ್ದು. ನಾನ್ ಹೊಡ್ದೆ ಅಂದ್ರೆ ನೀನು ಹೊಡಿತೀನಿ ಅನ್ನೋದು ಖಂಡಿತ ತಪ್ಪದು. ಅಂದ್ರೆ ಮಹಾತ್ಮ ಗಾಂಧಿ ಅವರ ಇದನ್ನ ಪಾಲನೆ ಮಾಡ್ಬೇಕಂದ್ರೆ ಒಂದ್ ಕಡೆ ನಾವು ತೋರಿಸಿದ್ರು ಕೂಡ ಇನ್ನೊಂದು ಕೆನೆನ ತೋರಿಸ್ಬೇಕು ಅನ್ನೋ ರೀತಿ ಅಲ್ಲ? ಖಂಡಿತ ಹೌದು. ಅವರಿಂದಾನೇ ಫ್ರೀಡಮ್ ಬಂದಿದ್ದು. ಅದಕ್ ಮುಂಚೆ ಎಷ್ಟೋ ವಾರ್ಗಳಾಯ್ತು, ಅವಾಗ ಬರ್ಲಿಲ್ಲ. ವಾರ್ ಇಸ್ ನಾಟ್ ಎ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಹೌದು. ಎಷ್ಟು ಜನ ಏರ್ ಸ್ಟ್ರೈಕ್ ಮಾಡಿದ್ದು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದನ್ನ ಓಕೆ ಅಂತ ಒಪ್ಕೊಳ್ತೀರಿ?
ಏರ್ ಸ್ಟ್ರೈಕ್ ಮಾಡಿದ್ದು ಸರಿ ನಿಮ್ಮೆಲ್ಲರ ಪ್ರಕಾರವಾಗಿ. ಹೌದು. ಆ ಮೂಲಕನೇ ನಾವು ಅವರಿಗೆ ಒಂದು ತಕ್ಕ ಪಾಠವನ್ನ ಕಲಿಸಬೇಕು ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ ಕೂಡ. ಏರ್ ಸ್ಟ್ರೈಕ್ ಮಾಡಿದಾಯ್ತು ಅಂದ್ರೆ ಒಂದಷ್ಟು ಜನರು ಹೇಳಿದ್ರು ಅದಕ್ಕೆ ಪ್ರೂಫ್ ಅನ್ನ ಕೇಳುವಂತಹ ಒಂದು ಪ್ರಯತ್ನ ಕೂಡ ಆಯ್ತು. ಏರ್ ಸ್ಟ್ರೈಕ್ ಆಕ್ಚುಲಿ ಪುಲ್ವಾಮಾ ಅಟ್ಯಾಕ್ ಮುಂಚೆನೆ ಮಾಡಬಹುದಾಗಿತ್ತು. 2008 ಬಾಂಬೆ ಅಟ್ಯಾಕ್ ಆದಾಗ್ಲೂ, ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆದಾಗ್ಲೂ ಅವ್ರು ತಕ್ಕ ಪಾಠ ಕಲಿಸಬಹುದಾಗಿತ್ತು. ಸೊ ದಟ್ ಪುಲ್ವಾಮಾ ಅಟ್ಯಾಕ್ ಆಗ್ತಾ ಇರ್ಲಿಲ್ಲ ಅವಾಗ್ಲೇ ಅವ್ರಿಗೆ ಬಿಸಿ ಮುಟ್ಸಿದಿದ್ರೆ ಅವ್ರ ತಪ್ಪು ಅವ್ರು ಅರಿವು ಮಾಡ್ಕೊಳ್ತಿದ್ರು. ಸೊ ಪುಲ್ವಾಮಾ ಅಟ್ಯಾಕ್ ಆಗೋ ಚಾನ್ಸ್ ಕೂಡ ಇರ್ತಾ ಇರ್ಲಿಲ್ಲ. ಇವಾಗ BCC ಅವರೆಲ್ಲ ICC ಜೊತೆ ಸೇರ್ಕೊಂಡು ಪಾಕಿಸ್ತಾನ ಜೊತೆ ಇಂಡಿಯಾ ಮ್ಯಾಚ್ ಆಡಬಾರ್ದು ಅಂತೆಲ್ಲ ಕಟ್ಟುನಿಟ್ಟಾಗಿ ನಿಂತಿದ್ರು. ಎಷ್ಟೋ ರಾಜಕೀಯ ಸಂಬಂಧಗಳು ಇದ್ರ ಜೊತೆ ಸೇರ್ಕೊಂಡು ಇಲ್ಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀಲೇಬೇಕು ಅಂತ ಆಗ್ತಿದೆ. ಅವ್ರಿಗೆ ಇವಾಗ ಏನಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಅದು ಬೇಸಿಕ್ ಪ್ರಾಬ್ಲಮ್ ಆಗೋಗಿದೆ. ಎಲ್ರಿಗೂ ಎಂಪ್ಲಾಯ್ಮೆಂಟ್ ಬೇಕು, ಇವಾಗ ಮನಿ ಅವಶ್ಯಕತೆ ಇದೆ. ಹಾಗಾಗಿ ಇಂಥ ಕೆಟ್ಟ ಚಟಗಳಲ್ಲಿ ಇಳಿತಿದ್ದಾರೆ ಅವರು. ಇವಾಗ ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಿ ನೀನು ಮಾಡು ಅಂದ್ರೆ anyone is ready to do anything for money because the world is standing on money. Al-Qaeda group is actively participating and it consists of more than 1,500 youth. ಸರ್ಕಾರಕ್ಕೆ ಒಂದು ಕಾರಣ ಬೇಕು, ಯಾವಾಗ ಬೇರೆ ಪಾರ್ಟಿನ ಹೆಂಗೆ ಇಳಿಸ್ಬೇಕಂತ. ರಾಮ ಮಂದಿರ ಮತ್ತೆ ಮಸ್ಜಿದ್ ಇಟ್ಕೊಂಡಿದ್ದಾರೆ ಒಂದದು, ಅದಿಲ್ಲ ಇವಾಗ ಆರ್ಮಿ ಇದೆ ಮೇಯ್ನು, ಅದರಿಂದ ಗೆಲ್ಲೋಣ ಅಂತ ಸರ್ಕಾರ ಚೆನ್ನಾಗಿ ಉಪಯೋಗಿಸ್ತಿದ್ದಾರೆ. ಪೊಲಿಟಿಸೈಸ್ ಆಗ್ತಾ ಇದೆ ಈ ವಿಚಾರ ಅಂತ ನೀವು ಹೇಳ್ತಾ ಇದ್ದೀರಾ. ಅದ್ರ ಬದಲು ರಾಮ ಮಂದಿರ ಬೇಡ, ಮಸ್ಜಿದ್ ಬೇಡ, ಎಷ್ಟೊಂದ್ ಜನ ಹಂಗೆ ಅನಾಥವಾಗಿ ಬಿದ್ದಿದ್ದಾರೆ. ಅವ್ರಿಗೋಸ್ಕರ ಅಂತ ಒಂದು ಶೆಡ್ ಏನೂ ಇಲ್ಲ. ನಾವು ವಿನ್ ಆಗ್ಬೇಕಂತ ಒಂದು ಕಾರಣಗಳು ಎಷ್ಟೋ ರೀತಿಯಿಂದ ತಗೊಬಂದು ಪೊಲಿಟಿಕಲ್ ಪಾರ್ಟೀಸ್ ಗೆಲ್ಲ ಒಂದು ಉದ್ದೇಶದಿಂದ ಏನ್ ಬೇಕೋ ಅದ್ ಮಾಡ್ತಿದ್ದಾರೆ. ನಾವು ಹೇಳ್ತೀವಿ ಈಗ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ದೇಶ ಪ್ರೇಮದ ಮಾತನಾಡ್ತೀವಿ, ಯಾವುದೇ ಒಂದು ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ನಾವು ದೇಶ ಪ್ರೇಮದ ಬಗ್ಗೆ ಮಾತನಾಡ್ತೀವಿ. ಮ್ಯಾಚ್ ಇದ್ದಂತಹ ಸಂದರ್ಭದಲ್ಲಿ ಎಸ್ ಪಾಕಿಸ್ತಾನ ಭಾರತ ಅಂದ್ರೆ ಭಾರತ ಅಂತ. ಹಾಗಾದ್ರೆ ಅದುವೇ ದೇಶ ಪ್ರೇಮ ಅಂತ ಅನ್ಸತ್ತಾ ನಿಮ್ಗೆ? ಅದಲ್ಲ ದೇಶ ಪ್ರೇಮ. ಅದು ಬಿಟ್ಟು ನಾವೇನ್ ಕಂಟ್ರಿಗೆ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು, ಯೂತ್ ಮೇನ್ ಪವರ್. ಆಮೇಲೆ ಇನ್ನೊಂದು ಫಿಲಮ್ ಡೈರೆಕ್ಟರ್ಸ್ ಅವ್ರಿಗೆ ಎಷ್ಟು ಪವರ್ ಇದೆ ಅಂದ್ರೆ ದೇ ಕ್ಯಾನ್ ಟರ್ನ್ ದ ಕಂಟ್ರಿ ಇಂಟು ಅ ಬೆಟರ್ ಕಂಟ್ರಿ. ಆಗಿನ ಕಾಲದಲ್ಲಿ ಹೇಳ್ತಿದ್ರು ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಯೋಧ ಉಟ್ಕೋಬೇಕು ಅಂತೇಳಿ. ಆದ್ರೆ ಈ ಭಯೋತ್ಪಾದನೆಯಿಂದ ಒಂದು ಮನೆಯಲ್ಲಿ ಕೂಡ ಯೋಧನ ಕಳಿಸೋದಕ್ಕೆ ಯಾರಿಗೂ ತಯಾರಿಲ್ಲ. ನಮ್ಮ ಮೇಲೆ ಅವರು ದಾಳಿಯನ್ನ ಮಾಡ್ತಾ ಇದ್ರು ಸಹ ರಾಜಕೀಯದಲ್ಲಿ ಒಂದು ಏನನ್ನು ಅವರು ಆರ್ಮಿಗೆ ಫ್ರೀಡಮ್ ಕೊಟ್ಟಿರ್ಲಿಲ್ಲ ಅಂತ ಕೊಟ್ಟಿಲ್ಲ. ಈಗ ಅವರು ಕೊಟ್ಟಿದ್ರೆ ಅವ್ರು ಏನು ಅಂತ ಪ್ರೂವ್ ಮಾಡಿ ನೋಡಿಸ್ತಾ ಇದ್ರೆ, ಅವ್ರು ಪ್ರೂವ್ ಮಾಡಿ ನೋಡ್ಸಕ್ಕೆ ನಾವು ಚಾನ್ಸ್ ಕೊಡ್ಬೇಕು ಅವ್ರಿಗೆ. ನಮ್ಮ ಸೈನಿಕರು ಭಯೋತ್ಪಾದಕರನ್ನ ಹೊಡೆದೊಡಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧವಾಗಿದ್ದಾರೆ, ಅಂತಹ ಶಕ್ತಿ ನಮ್ಮ ಸೈನ್ಯದಲ್ಲಿದೆ ಅಂತ. ಓಕೆ, ಇನ್ನೊಂದ್ ಕಡೆ ಈಗ 371 ಆರ್ಟಿಕಲ್ ಕೂಡ ಇದೆ, ಜೊತೆಗೆ ಈಗ 35A ಆರ್ಟಿಕಲ್ ಕೂಡ ಇದೆ. ಹಾಗಾಗಿ ಈ ಆರ್ಟಿಕಲ್ ಗಳನ್ನ ತೆಗೆದ್ರೆ ಎಲ್ಲರೂ ಕೂಡ ಅಲ್ಲೂ ಕೂಡ ಹೋಗಿ ಉದ್ಯೋಗವನ್ನ ಮಾಡಬಹುದು, ಒಂದಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಒಂದ್ ವೇಳೆ ಅದನ್ನ ತೊಡೆದು ಹಾಕಿದ್ರೆ ಅಲ್ಲಿ ಒಂದು ನೆಮ್ಮದಿಯ ಬದುಕಾಗಬಹುದು ಅಥವಾ ಭಯೋತ್ಪಾದನೆ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ? ಇಲ್ಲ, ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದೇ ಅಲ್ಲ ಅಲ್ವಾ ಟೆರರಿಸಂಗೆ ಕಾರಣ. ಅದು ಒಂದು ರೀಸನ್ ಆಗಿದೆಯಾ? ಅದು ಒಂದಾಗಿದೆ ಅಷ್ಟೇ ಹೊರ್ತು ಅದೇ ರೀಸನ್ ಅಂತ ಅಲ್ಲ. ಒಬ್ರಿಗೊಬ್ರು ಅಟ್ಯಾಕ್ ಮಾಡ್ಕೋತಿದ್ರೆ ಏನು ಸಾಲ್ವ್ ಆಗಲ್ಲ ಅಲ್ಲ ಇಲ್ಲಿ. ಅದಿವಾಗ ನಮ್ ಇಂಡಿಯಾ 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 ಅಂತ ಎಷ್ಟು ಹುರಿದುಂಬಿಸಿರ್ತಾರೆ. ಆ ಇಂಡಿಯಾ ನಮ್ಗೇನು ಆಗಿಲ್ಲ, ಅದಕ್ಕೆ ಕಾರಣ 100 ಇರ್ಬೋದು, ನಾನೇ ಓದ್ದೇ ಇರ್ಬೋದು, ಏನೋ ಆಗಿರ್ಬೋದು. ಇಲ್ಲಿ ಟೆರರಿಸ್ಟ್ ಗಳು ಕ್ರಿಯೇಟ್ ಆಗ್ಬಿಡ್ತಾ ಇದಾರೆ, ಏನೋ ಅನ್ಎಂಪ್ಲಾಯ್ಮೆಂಟ್ ಇಂದಾನೆ ಹಾಕ್ತಾ ಇದಾರೆ ಅನ್ಬಿಟ್ಟು ಒಬ್ರನ್ನೊಬ್ರು ಹೊಡೆದಾಡ್ಕೊಳ್ಳೋದು. ನಮ್ ಯೋಧರನ್ನ ಕೊಂದ್ರು ನಾವು ನಿಮ್ಮನ್ ಕೊಲ್ತೀವಿ, ಬೇಡ. ಯಾಕೆ ನಾವು ಮನುಷ್ಯರನ್ನ ಕೊಲ್ಲೋದು ಅದು ಸರಿ ಅಲ್ಲ. ಇಟ್ಸ್ ನಾಟ್ ವೈಲೆನ್ಸ್. ಅಟ್ಯಾಕ್ಗೆ ಅಟ್ಯಾಕ್ ಮಾಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಶಾಂತಿಯಿಂದನೇ ಇರಬೇಕಾಗುತ್ತೆ. ಇದು ನಮಗೆ ಸೊಲ್ಯೂಷನ್ ಕೊಡುತ್ತೆ ಅನ್ಸುತ್ತೆ ಭಯೋತ್ಪಾದನೆ ಹೋಗಲಾಡಿಸುವಂತಹ ಸಂದರ್ಭದಲ್ಲಿ. ಶಾಂತಿ ಬೇಕು, ಬಟ್ ಶಾಂತಿ ಯಾವಾಗ ಬರುತ್ತಂದ್ರೆ ಭಯೋತ್ಪಾದ ಇಲ್ಲ ಇದ್ದಿದ್ದಾಗ ಆವಾಗ ಶಾಂತಿ ಬರೋದು. ಸೊ ಆ ಕ್ಯಾಂಪ್ ಯಾವ ಕ್ಯಾಂಪಿಗೆ ಅವ್ರು ಅಟ್ಯಾಕ್ ಮಾಡಿದ್ದು, ಅಲ್ಲಿ ಟೆರರಿಸ್ಟ್ಗೆ ಅವರಿಗೆ ಮೈಂಡ್ ಸೆಟ್ಗೆ ಟ್ರೈನ್ ಮಾಡ್ತಿದ್ರು. ರೂಟ್ ಲೆವೆಲಲ್ಲಿ ಅವರಿಗೆ ಕಟ್ ಮಾಡಿದ್ರೆ ಇಟ್ ವಿಲ್ ನಾಟ್ ಸ್ಪ್ರೆಡ್. ಮಹಾಭಾರತನು ಅದರಲ್ಲಿ ಸಹ ಕೃಷ್ಣ ಫೋರ್ಸ್ಡ್ ಪಾಂಡವಾಸ್ ಟು ಫೈಟ್ ಅಗೇನ್ಸ್ಟ್ ದೇರ್ ಓನ್ ಕಸಿನ್ಸ್. ಇಫ್ ದಟ್ ವುಡಂಟ್ ಹ್ಯಾಪನ್ ದೆನ್ ಅ ನ್ಯೂ ಯುಗ ಬರ್ತಿರ್ಲಿಲ್ಲ. ಸೊ ಒಂದೊಂದ್ಸಲ ವೈಲೆನ್ಸ್ ವಿಲ್ ಹೆಲ್ಪ್ Shanti to come. Okay, ಏನ್ ಹೇಳುತ್ತೆ? My point is, when we strike, we should eradicate the terrorists completely. Maybe the left out terrorists, even they will take the revenge again. So my point of view is, we should do strikes, but at that time we have to completely finish the terrorist camps and no terrorists to be left. We should do more surgical strikes. ಇನ್ನೊಂದಷ್ಟು ಮಾಡಬೇಕಾಗುತ್ತೆ.
ನೀವು ಮತ್ತೆ ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡ್ತಾ ಇದ್ರೆ ಯೋಚನೆ ಮಾಡಿ, ದ ಫಿನಾನ್ಷಿಯಲ್ ಆಸ್ಪೆಕ್ಟ್, ದ ಸೋಷಿಯಲ್ ಆಸ್ಪೆಕ್ಟ್, ದ ಪೊಲಿಟಿಕಲ್ ಆಸ್ಪೆಕ್ಟ್ ಇದೆಲ್ಲನೂ ಇದೆ. ಆ್ಯಂಡ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇನಕ್ಕೆ? ಇಟ್ಸ್ ಜಸ್ಟ್ ಟು ಗಿವ್ ಅ ಆನ್ಸರ್ ಟು ಟೆರರಿಸಮ್ that was coming from the other side, correct? So I understand ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಎರಾಡಿಕೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಬಟ್ ಡು ಯು ಥಿಂಕ್ ಇಟ್ ಇಸ್ ಪಾಸಿಬಲ್? ಆನ್ಸರ್ ಕೊಡೋದು ಹೌದು, ಬಟ್ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಇಸ್ ನಾಟ್ ಅ ಗುಡ್ solution. ವಾರ್ ಬೇಕಾ ಅಥವಾ ವಾರ್ ನಾವು ಮಾಡಲೇಬೇಕಾ ಅನ್ನುವ War should not be between Pakistan and India. The war should be between the terrorist and the who is suffering from. We are suffering from. Pakistan is not suffering from terrorists because they are not attacking Pakistan. Only India. So the war should be between us and the terrorists and to completely eradicate them, not between India or Pakistan. Now after this Pulwama attack, everyone have start targeting Pakistan, but we have to fight against the ಬಟ್ terrorists. ಪಾಕಿಸ್ತಾನ ಒಂದು ಸಪೋರ್ಟ್ ಮಾಡ್ತಾ ಇರುವಂತಹ ಕಂಟ್ರಿ ಅಲ್ವಾ? ಪಾಕಿಸ್ತಾನ ಸಪೋರ್ಟ್ ಮಾಡೋದಿದ್ರೆ ನಾವು ಪಾಕಿಸ್ತಾನದ ವಿಚಾರನೆ ಎತ್ತುತ್ತಾ ಇರಲಿಲ್ಲ. ಬ್ಯಾಕ್ ಬೋನ್ ಆಗಿರೋದೇ ಪಾಕಿಸ್ತಾನ ಇಲ್ಲಿ. Even the UNO has to come interfere between this, and they should suggest the Pakistan, because of their support the terrorist is growing. Even they should take some measures to solve this problem. ಶಾಂತಿಯಿಂದ ಅವ್ರನ್ನ ತಡೆಗಟ್ಟಕ್ಕೆ ಹೋದ್ರೆ ಅವ್ರು ಯಾವತ್ತೂ ಸುಮ್ಮನೆ ಇರಲ್ಲ. ಯಾವತ್ತು ಕಲ್ಲಿಗೆ ನಾವು ಕಲ್ಲನ್ನ ಹೊಡೆದು ನಾವು ಬೆಂಕಿನ ಉತ್ಪತ್ತಿ ಮಾಡ್ತೀವೋ ಅದೇ ರೀತಿ ಅವ್ರ ದಾಳಿಯಿಂದ ನಾವು ದಾಳಿ ಮಾಡಿ ಅವ್ರನ್ನ ಎದುರಿಸಿದ್ರೆ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಹೊರತು ದಾಳಿಗೆ ದಾಳಿ ಮಾಡ್ಕೊಂತ ಹೋದ್ರೆ ಅಲ್ಲಿ ಸಾಯೋರ್ ಮಾತ್ರ ಯೋಧರೇ ಆಗಿರ್ತಾರೆ. ಇಲ್ಲಿ ಯಾರಿಗೆ ಈ ರಾಜಕೀಯವಾಗಿ ಅದೇ ನಾನು ಹೇಳೋದು, ರಾಜಕೀಯ ಬಂದಾಗ ನಮ್ಮ ಗೌರ್ಮೆಂಟ್ ಇದೆಯಲ್ಲ, ನಮ್ಮ ಯೋಧರಿಗೆ ಸರಿಯಾದ ಒಂದು ಅರ್ಹತೆಯನ್ನು ಕೊಟ್ಟಿಲ್ಲ. ಯಾವಾಗ ನಮ್ಮ ಯೋಧರಿಗೆ ಅರ್ಹತೆಯನ್ನು ಕೊಡ್ತಾರೋ ಆಗ ನಮ್ಮ ರಾಜಕೀಯದಲ್ಲಿ ಆಗ್ಲಿ ಯೋಧರಾಗ್ಲಿ ಅಷ್ಟೊಂದು ಸಾಯೋ ಅವಶ್ಯಕತೆನೇ ಇರೋದಿಲ್ಲ. ಅರ್ಹತೆ ಅನ್ನೋದು ನಿಮ್ ಪ್ರಕಾರ ಏನಾಗಿರ್ಬೋದು? ಅರ್ಹತೆ ಜೀವಕ್ಕಿಂತ ಹೆಚ್ಚಾಗಿರೋದು ಏನಾದ್ರೂ ಇದೆಯಾ? ಜೀವನೇ ಹೋದ್ಮೇಲೆ ನಿಮ್ ಪ್ರಕಾರ ಭಯೋತ್ಪಾದನೆ ಹೇಗ್ ಹೋಗ್ಲಾಡಿಸ್ಬೇಕಾಗತ್ತೆ? ಹೇಗಂದ್ರೆ ಈಗ ದಾಳಿ ಮಾಡೋದಲ್ಲ, ಅಂದ್ರೆ ಅವರು ಬರೀ ದಾಳಿ ಮಾಡ್ತಾ ಇರೋದೇನು ನಮ್ ಕಾಶ್ಮೀರ ನಮ್ದಾಗ್ಬೇಕು ಅನ್ನೋದಕ್ಕೋಸ್ಕರ. ಈ ಸರ್ಕಾರ ಅನ್ನೋದು ಅಷ್ಟೊಂದ್ ಜಾಗ ಕೇವಲ ಕಾಶ್ಮೀರ ನಮ್ದಾಗ್ಬೇಕು ಅನ್ನೋದಕ್ಕೋಸ್ಕರ ಮಾತ್ರ ದಾಳಿ ಆಗ್ತಾ ಇದೆಯಾ ಅಥವಾ ಇನ್ನೊಂದಷ್ಟು ಕಾರಣಗಳಿದೆ? ಇನ್ನೊಂದಷ್ಟು ಕಾರಣಗಳು ಇರ್ಬೋದು, ಬಟ್ ಮೇನ್ ರೀಸನ್ ಅದು ನಾನ್ ಅನ್ಕೊಂಡು ಇರೋ ಪ್ರಕಾರ ಅದಾಗಿರ್ಬೋದು. ಅದಕ್ಕೋಸ್ಕರ ಅವ್ರು ದಾಳಿ ಮಾಡ್ಬೇಕಂದ್ರೆ ಆ ಒಂದಷ್ಟು ಜಾಗನ ಇವ್ರು ಸರ್ಕಾರದವ್ರು ಬಿಟ್ಟಾಗ ಎಷ್ಟೋ ಜನರ ಯೋಧರು, ಅವ್ರು ನಂಬ್ಕೊಂಡಿರುವಂತ ಪೇರೆಂಟ್ಸ್ಗಳು, ಅವ್ರು ನಂಬ್ಕೊಂಡಿರುವಂತ ಮಕ್ಕಳು, ಎಷ್ಟೋ ಜನ ನೆಮ್ಮದಿಯಾಗಿ ಬಾಳ್ಬೋದಲ್ವಾ? ಅಂದ್ರೆ ಕಾಶ್ಮೀರನ, ಜಮ್ಮು ಕಾಶ್ಮೀರನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಅನ್ನೋದು ನಿಮ್ಮ ಮಾತಿನ ಅರ್ಥ? ಬಿಟ್ಕೊಡೋದಕ್ಕಿಂತ ಹೆಚ್ಚಾಗಿ ಆ ದಾಳಿ ನಡೆಯುತ್ತಾ ಇರೋದೇ ಅದರಿಂದ ಆಗಿದೆ. ಈ ಕಾಶ್ಮೀರದಲ್ಲಿ ಎಷ್ಟೋ ಜನ ಮುಸ್ಲಿಮ್ಸ್ ಇದ್ದಾರೆ, ಬಟ್ ಮುಸ್ಲಿಮ್ಸ್ ನಲ್ಲಿ ಅವ್ರು ಹೇಳೋ ಪ್ರಕಾರ ಏನಾಗಿದೆ ಅಂದ್ರೆ ಮುಸ್ಲಿಂ ಆಗಿ ಹುಟ್ಟಿರೋದೇ ತಪ್ಪಾಯ್ತಾ ಇಲ್ಲಿ ನಾವು ಅಂತ ಅವರು. ಪಾಕಿಸ್ತಾನದವ್ರಿಗೆ ಜಮ್ಮು ಕಾಶ್ಮೀರದಿಂದ ಏನು ಉಪಯೋಗ ಇದೆ? ಅದೊಂದು ಪ್ರದೇಶನ ಕೊಡೋದ್ರಿಂದ ಅವ್ರಿಗೆ ಏನು ಉಪಯೋಗ ಇದೆ? ಅದರಿಂದ ಅವ್ರು ಏನನ್ನ ಸಾಧಿಸಬಹುದು ಅದನ್ನ ಹೇಳ್ತೀರಾ? ಓಕೆ, ಏನಂದ್ರೆ ದಾಳಿ ಆಗಿದ್ದು ಕೇವಲ ಒಂದು ಮುಸ್ಲಿಂ ಮತ್ತೆ ಹಿಂದೂಸ್ತಾನ್ ಬೇರೆ ಆದಾಗ ಕಾಶ್ಮೀರದಿಂದ. ಇವಾಗ ಯೋಧರಲ್ಲಿ ನಮ್ಗೆ ಮುಸ್ಲಿಮು ಆಗ್ಲಿ ಹಿಂದೂ ಆಗ್ಲಿ ಯಾವ ಯೋಧರನ್ನು ಸಹ ಇವನು ಮುಸ್ಲಿಂ ಯೋಧ ಇವನು ಹಿಂದೂ ಯೋಧ ಅಂತ ನಾವು ಹೇಳೋದಿಲ್ಲ. ಮುಸ್ಲಿಮು ಹಿಂದೂ ಕ್ರೈಸ್ತ ಎಲ್ಲರೂ ಸಹ ಯೋಧರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಜಮ್ಮು ಕಾಶ್ಮೀರನ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ನಾವು ಹೇಳ್ಕೊಡಕ್ಕಾಗಲ್ಲ. ಏನ್ ಕಾರಣದಿಂದ ಅವರು ಅದನ್ನ ಒಂದು ಭಯೋತ್ಪಾದನೆಯನ್ನ ಮಾಡ್ತಿದ್ದಾರೆ ಅದನ್ನ ಫಸ್ಟ್ ರೂಟ್ ಬೇಸ್ ಆಗಿ ಇಟ್ಕೊಂಡು ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಇವರಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ನೀವು? ಎಷ್ಟು ಜನ ಜಮ್ಮು ಕಾಶ್ಮೀರನ ಬಿಟ್ಕೊಟ್ರೆ ನಮ್ಮಲ್ಲಿ ಭಯೋತ್ಪಾದನೆ ಇರೋದಿಲ್ಲ ಅಥವಾ ಇನ್ನು ಮುಂದೆ ಇಂತಹ ಗಲಾಟೆಗಳು ಆಗೋದಿಲ್ಲ ಅನ್ನೋದ್ರೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅವರ ಮಾತಿಗೆ? ರೇಸ್ ಮಾಡಿ ಹ್ಯಾಂಡ್. ಯಾರು ಮಾಡ್ತಾ ಇಲ್ಲ. ಈಗಿನ ಕಾಲದಲ್ಲಿ ಸ್ವಂತ ಆಸ್ತಿ ಬೇಕಂದ್ರೇನೆ ಬಿಟ್ಕೊಡಲ್ಲ. ಇನ್ ನಮ್ ದೇಶದ ಇದು ಬಿಟ್ಕೊಡ್ಬೇಕಾ? ನಾವು ಬಿಟ್ಕೊಡಲ್ಲ. ನಮ್ ದೇಶದ್ದು ಹೌದು, ಅವ್ರು ಹೇಳ್ತಾರದ್ ಕರೆಕ್ಟು. ನಮ್ ದೇಶದ ನಮ್ ರಾಜ್ಯ ಏನಕ್ಕೆ ಬಿಟ್ಕೊಡ್ಬೇಕು? ಇವತ್ತು ನಮ್ಗೆ ಜಮ್ಮು ಕಾಶ್ಮೀರ್ ಬೇಕು ಅಂತಾರೆ. ನಾವ್ ಇವಾಗ ಸ್ವಲ್ಪ ವರ್ಷ ಶಾಂತಿ ಇರ್ಲಿ ಅಂತ ನಾವು ಬಿಟ್ಕೊಟ್ರೆ ನಮ್ಗೆ ಇನ್ನೊಂದ್ ಬೇಕು ಅಂತ ಬರ್ತಾರೆ. ನಾವ್ ಯಾಕೆ ಸೋಲ್ಬೇಕು? ನಮ್ ಯುದ್ಧ ಇದ್ರಲ್ಲಿ ನಮ್ಗೆ ಮಿಲಿಟರಿ ಫೋರ್ಸಸ್ ನಮ್ದು ತುಂಬಾ ಸ್ಟ್ರಾಂಗ್ ಆಗಿದೆ ಪಾಕಿಸ್ತಾನ್ಗಿಂತ. ಅದನ್ನ ನಾವ್ ಯೂಸ್ ಮಾಡ್ಬೇಕು. ಏನಕ್ಕೆ ಬಿಟ್ಕೊಡ್ಬೇಕು? ನಾವು ಹುಟ್ಟಾಗಿಂದ ಅದು ನಮ್ ಕಡೆ ಇದೆ, ಅದು ಇಂಡಿಯಾ ಕಡೆ ಇದೆ ಜಮ್ಮು ಕಾಶ್ಮೀರ. ಸೊ ನಾವ್ ಯಾವಾಗ್ಲೂ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕು, ಜಮ್ಮು ಕಾಶ್ಮೀರ ಬಿಟ್ಕೊಡ್ಬಾರ್ದು. ಸರಿಯಾದ ಉತ್ತರ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ದೇಶದಲ್ಲಿ? ಗಾಂಧೀಜಿ ಹೇಳಿದ್ದಾರೆ, ಒಂದ್ ಕೆನೆ ಕೊಡದೆ ಇನ್ನೊಂದ್ ಕೆನೆ ತೋರಿಸು ಅಂತ. ಅನ್ಯಾಯ ಕಂಡ ಕುತ್ಕೋ ಅಂತ ಯಾರು ಹೇಳಿಲ್ಲ, ಕೈ ಕಟ್ಕೊಂಡ್ ಕುತ್ಕೊಂತಾನು ಹೇಳಿಲ್ಲ. ಅವ್ರು ಇಷ್ಟ ಮಾಡ್ದಾಗ ನಾವ್ ಅಷ್ಟ್ ಮಾಡಿ ತೋರಿಸಿದ್ರಿ. ನೆಕ್ಸ್ಟ್ ಅವ್ರು ಇನ್ನೊಂದ್ ಸ್ಟೆಪ್ ಬಂದಾಗ ಭಯ ಇರುತ್ತೆ. 300 ಜನ ಏರ್ ಸ್ಟ್ರೈಕ್ ನಡೆದಿದ್ದಂತೂ ಪಕ್ಕ ಒಳ್ಳೇದೆ. ಪೊಲಿಟಿಕ್ಸ್ ಬಂದಾಗ ಮಾತ್ರ ನಮ್ ಜನ ನಮ್ ದೇಶ ಅಂತ ಮುಂದೆ ಬಂದ್ಬಿಡ್ತಾರೆ, ಇಲ್ಲ ಅಂದ್ರೆ ಹಿಂದೆನೆ ಇರ್ತಾರೆ.
ಏನನ್ನಾಗ್ಲಿ ಇವಾಗ ಪೊಲಿಟಿಕ್ಸ್ ಇನ್ನೇನು ವೋಟಿಂಗ್ ಬರುತ್ತೆ ಆವಾಗ ಮಾತ್ರ ನಾವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಎಲ್ಲ ಯೂತ್ದು ಎಲ್ಲ ಫುಲ್ ಎಜುಕೇಷನ್ ಸಿಸ್ಟಮ್ ಹಂಗೆ ಇಂಪ್ರೂವ್ ಮಾಡ್ತೀರಿ ಬಿಲೋ ಪವರ್ಟಿ ಲೈನ್ ಇನ್ಕ್ರೀಸ್ ಮಾಡ್ತೀರಿ ಏನೇನೋ ಹೇಳ್ತಾರೆ ಎಲ್ಲ ಕತೆ ಅಷ್ಟೇ ಬಟ್ ಏನು ಮಾಡಲ್ಲ ಅವರು ಏನು ಮಾಡ್ತಾರೆ ಅನ್ಎಂಪ್ಲಾಯ್ಮೆಂಟ್ ಓದಿರೋರ ಹತ್ರ ಹೋಗ್ಬಿಟ್ಟು ಓಟ್ ಹಾಕಿ ನಿಮ್ಗೆ ₹100 ಕೊಡ್ತೀವಿ ₹100 ಕೊಟ್ಬಿಟ್ಟು ಸಿಂಗ್ ಆಗ್ತಾರೆ ₹100 ಕೊಡ್ತೀವಿ ನಮ್ಗೆ ಓಟ್ ಹಾಕಿ ಇಲ್ಲಾಂದ್ರೆ ಹೋಮ್ ಅಪ್ಲಯನ್ಸಸ್ ಏನೋ ಇಸ್ಕೊಡ್ತಾರೆ ಅದೇ ಇಸ್ಕೊಡ್ತೀನಿ ಓಟ್ ಹಾಕಿ ಅಷ್ಟೇ ಅವರು ಓದಿಲ್ಲ ಅನ್ಎಜುಕೇಟೆಡ್ ಅವ್ರು ಏನ್ ಮಾಡ್ತಾರೆ ಯಾರು ನಮ್ಮ ದೇಶನ ಉದ್ಧಾರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ದುಡ್ಡು ಬರುತ್ತೆ ನಾವು ಖುಷಿಯಾಗಿರ್ತೀವಿ ಅಷ್ಟೇ ಕಾನ್ಸ್ಟಿಟ್ಯೂಷನ್ ನಡೆಯೋದು ಒಳಗೆ ಏನೇನೋ ನಡೆಸ್ತಾರೆ ಅದ್ ನಮ್ಗೆ ಗೊತ್ತಾಗಲ್ಲ ಹೇಗ್ ಪರಿಹಾರ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ ಒಂದು ಪ್ರಶ್ನೆ ಇನ್ನೊಂದ್ ಕಡೆ ಒಂದ್ ವೇಳೆ ನಾವು ವಾರ್ಗ್ ಹೋದ್ರೆ ಚೀನಾ ಆಗಿರ್ಬೋದು ಅಮೆರಿಕ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ನಿಮ್ಗೆಲ್ರಿಗೂ ಅನ್ಸುತ್ತಾ ಹೇಗೆ ಅಂತ ಹೇಳಿ ನಾವ್ ಕರೆಕ್ಟ್ ಆಗಿದ್ರೆ ಯಾರ್ ಬಂದ್ ಸಪೋರ್ಟ್ ಮಾಡೋದು ಬೇಡ ಆರ್ ಇಂಡಿಯಾ ಇಸ್ ಸ್ಟ್ರಾಂಗ್ ಅಂಡ್ ಎನಫ್ ನಮ್ಗೆ ಯಾವ ಚೈನಾ ಬೇಡ USA ಬೇಡ ಅಂಡ್ ಮೋರ್ ಓವರ್ USA ಇಲ್ಲಿ ಇಂಡಿಯಾಗೂ ಸಪೋರ್ಟ್ ಮಾಡುತ್ತೆ ಪಾಕಿಸ್ತಾನ್ಗೂ ಸಪೋರ್ಟ್ ಮಾಡುತ್ತೆ ದಟ್ ಎವ್ರಿ ಒನ್ ನೋಸ್ ಐ ಥಿಂಕ್ ಸೊ ಆ ರೀತಿ ಇದ್ದಾಗ ವಿ ಡೋಂಟ್ ನೀಡ್ ಸಪೋರ್ಟ್ ನಾವು ಸಪೋರ್ಟ್ಗೋಸ್ಕರ ಇಲ್ಲಿ ಮಾಡ್ತಿಲ್ಲ ವಿ ಆರ್ ಡೂಯಿಂಗ್ ಫಾರ್ ಆರ್ ಪ್ರೊಟೆಕ್ಷನ್ ಅಷ್ಟೇ ಹಾಗಾಗಿ ಅವರ ಸಪೋರ್ಟ್ ನಮ್ಗೆ ಸಿಗೋದಿಲ್ಲ ಒಂದ್ ಕಡೆ ಅದೇ ಇನ್ನೊಂದ್ ಕಡೆ ಸಿಗುವಂತ ಅವಶ್ಯಕತೆ ನಮ್ಗಿಲ್ಲ ಅಂತ ಸಿಗುವಂತ ಅವಶ್ಯಕತೆ ನಮಗೆ ಬೇಡ ವಿ ಆರ್ ನಾಟ್ ಲೈಕ್ ನಾವು ಹೋಗ್ತಿಲ್ಲ ಅವ್ರ ಹತ್ರ ಸಪೋರ್ಟ್ ಕೊಡಿ ಅಂತ ಅವ್ರಾಗ ಅವ್ರು ಬರ್ತಿದ್ದಾರೆ ಅದನ್ನ ನಾವು ಸ್ಟಾಪ್ ಮಾಡೋದು ಬೇಡ ಇಫ್ ಇಟ್ಸ್ ಗುಡ್ ಒನ್ ವಿಲ್ ಟೇಕ್ ಇಟ್ ಇಫ್ ಇಟ್ಸ್ ವೆರಿ ಹರ್ಟಿಂಗ್ ಆರ್ ಇಟ್ಸ್ ವೆರಿ ಬ್ಯಾಡ್ ಫಾರ್ ಅಸ್ ವಿಲ್ ಲೀವ್ ಇಟ್ ಆ ತರ ಪೊಲಿಟಿಷಿಯನ್ಸ್ ಅವ್ರು ಇದಕ್ಕೆ ಟೆರರಿಸಮ್ ನ ಯೂಸ್ ಮಾಡ್ಕೊಂತ ಇದ್ದಾರೆ ಮೇನ್ ಆಗಿ ಏನಂದ್ರೆ ಕರಪ್ಷನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅವರು ಟೆರರಿಸಮ್ ನ ಯೂಸ್ ಮಾಡ್ಕೊಂತಾರೆ ಅಂಡ್ ಪಕ್ಷ ಮಾಡ್ತಾ ಇದ್ದಾರೆ ಬಿಜೆಪಿ ಬೇರೆ ಕಾಂಗ್ರೆಸ್ ಬೇರೆ ಅಂತ ಮಾಡ್ತಾ ಇದ್ದಾರೆ ಆಸ್ ಅ ಇಂಡಿಯನ್ ಆಗಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಂದ್ಸತಿ ಟೆರರಿಸಮ್ ಅಂತ ಸ್ಟಾಪ್ ಮಾಡಿದ್ರೆ ಬುಡದಿಂದ ಕಿತ್ತಾಕ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಇರುವಂತದ್ದು ಒಂದೇ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡುವಂತದ್ದು ಎಲೆಕ್ಷನ್ ನಲ್ಲಿ ಇದೇ ವಿಚಾರ ಈ ಸಲ ಒಂದು ಇಶ್ಯೂ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಅನ್ಸುತ್ತಾ 2008 ಮುಂಬೈ ಅಟ್ಯಾಕ್ ಆದಾಗ NDA ರಾಹುಲ್ ಗಾಂಧಿ ಅವ್ರ ಸರ್ಕಾರ ಇತ್ತು ಅವ್ರು ಅವಾಗ ಏನು ಮಾಡ್ಲಿಲ್ಲ ಅವ್ರು ಏನಂದ್ರು ಆಯ್ತು ಸಂದೀಪ್ ಉನಿಕೃಷ್ಣ ಅವ್ರು ಸತ್ತಾಗ ಹೇಳಿದ್ರಲ್ಲ ಈಗ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ನಾವು 6 ಟೈಮ್ ನಾವು ಅವತ್ತು ಸ್ಟ್ರೈಕ್ ಮಾಡಿದ್ವಿ ಆದ್ರೆ ಅದನ್ನ ಹೇಳಿಲ್ಲ ಸೆಕ್ಯೂರಿಟಿ ರೀಸನ್ಗೆ ಅನ್ನುವಂತಹ ಕಾರಣವನ್ನ ಹೇಳಿದ್ರು ಹಾಗಾದ್ರೆ ಆ ಸಂದರ್ಭದಲ್ಲೂ ಹೇಳಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಇದೇ ತರ ಹೇಳಿ ಜನರಿಗೆ ತೋರ್ಸ್ಬೇಕಾಗಿದೆ ಅವ್ರು ಏನ್ ಮಾಡ್ತಾ ಇದೀವಿ ಅಂತ ಸಂದೀಪ್ ಉನಿಕೃಷ್ಣ ಅವ್ರ ಮನೆಗೆ ಬರೀ ದುಡ್ಡು ಕೊಟ್ರು ಆದ್ರೆ ಕಳ್ಕೊಂಡಿರೋ ನೋವು ಅವ್ರಿಗೆ ಗೊತ್ತಿರುತ್ತೆ ಆ ಮೇಜರ್ ಅಟ್ಯಾಕ್ ಅಲ್ಲೇ ಸ್ವಲ್ಪ ಬಿಸಿ ಮುಟ್ಸಿದ್ರೆ ಪುಲ್ವಾಮಾ ಆಗ್ತಾ ಇರಲಿಲ್ಲ ಅನ್ನೋದೇ ಒಂದ್ ಮೇಜರ್ ಆದ್ರೆ ಮೋದಿ ಅವ್ರು ಏನ್ ಮಾಡಿದ್ರು ಪುಲ್ವಾಮಾ ಅಟ್ಯಾಕ್ ಆಗಿದ್ದು ನೆಕ್ಸ್ಟ್ 2 days ಅಲ್ಲೇ 2:45 ಮಿಡ್ ನೈಟ್ ಹೋಗಿ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿ ಅವರು ಅಟ್ಲೀಸ್ಟ್ ಅವ್ರ ಅಡ್ವಾಂಟೇಜ್ ತಗೊಂಡಿದ್ದಾರೆ ಹಿಂಗ್ ಮಾಡಿ ಆ ಜನರನ್ನ ಸೈಲೆಂಟ್ ಮಾಡೋಣ ಅಂತ ಎಲ್ಲಾರು ಹೇಳ್ತಾರೆ ಯೋಧರಾಗ್ಬೇಕು ಅಂತ ಬಟ್ ತನ್ನ ಮನೆಯವ್ರು ಹೋಗ್ಬೇಕಾದ್ರೆ ನೀನ್ ಹೋಗ್ಬೇಡ ಅಂತಾರೆ ಬೇರೆಯವ್ರ ಮನೆಗೆ ಹೋಗೋ ಅಂತ ಕಳಿಸ್ತಾರೆ ನಿಮ್ ಮನೆಯಿಂದ ಹುಟ್ಸ್ ಕಳ್ಸಿ ಎನ್ಕರೇಜ್ ಮಾಡಿ ಹೋಗ್ಬೇಕಾದ್ರೆ ನಮ್ ದೇಶದ ಬಟ್ಟೆ ಹಾಕೊಂಡು ಹೋಗ್ತೀವಿ ಅಂತ ಹೆಮ್ಮೆ ಇರುತ್ತೆ ಸೊ ಎಲ್ಲಾರು ಯೋಧರಾಗಕ್ ಟ್ರೈ ಮಾಡಿ ನನ್ಗೂ ಆಗೋದಕ್ಕೆ ಇಷ್ಟ ಬಟ್ ನೋಡೋಣ ಐ ವಾಂಟ್ ಟು ಬಿಕಮ್ ಐ ಕೊನೆಯದಾಗಿ ನನ್ನ ಪ್ರಶ್ನೆ ಯಾರಿಗಾದ್ರೂ ಯುದ್ಧ ಬೇಕು ಅನ್ನೋದಾದ್ರೆ ಎಲ್ಲರೂ ಎಸ್ ಅಂತ ಜೋರಾಗಿ ಹೇಳಿ ಬೇಡ ಅನ್ನುವರು ನೋ ಅಂತ ಹೇಳಿ ಮೊದಲನೇ ಪ್ರಶ್ನೆ ಯಾರಿಗೆ ಎಲ್ಲ ಯುದ್ಧ ಬೇಕು ಈ ಭಯೋತ್ಪಾದನೆಯ ನಿರ್ಮೂಲನೆ ಮಾಡೋದ್ರಲ್ಲಿ ಯುದ್ಧ ಬೇಕು ಯಾರಿಗೆ ಯುದ್ಧ ಬೇಕು ನಿಮ್ಗೆ ಎಲ್ರಿಗೂ ಕೂಡ ಯುದ್ಧ ಬೇಕು ಹಾಗಾದ್ರೆ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ ಯುದ್ಧದಿಂದ ಮಾತ್ರ ಸಾಧ್ಯನಾ ಹೌದು ಯುದ್ಧ ಬೇಕು ಅಂತ ನೀವೆಲ್ಲರೂ ಕೂಡ ಹೇಳಿದ್ರಿ ಆದ್ರೆ ಯುದ್ಧ ಮಾಡುವಂತಹ ಸಂದರ್ಭ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇನ್ನೊಂದ್ ಕಡೆ ಆರ್ಥಿಕತೆಯ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಾಗತ್ತೆ ಯಾಕಂದ್ರೆ ಯಾವ ರೀತಿಯಾಗಿ ಖರ್ಚು ವೆಚ್ಚಗಳು ಸಾವು ನೋವುಗಳ ವಿಚಾರ ಕೂಡ ಬಂತು ಸಾಕಷ್ಟು ಹಣವನ್ನ ವೆಚ್ಚವನ್ನ ಮಾಡ್ಬೇಕಾಗತ್ತೆ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ನಾವು ನೋಡ್ಬೇಕಾಗತ್ತೆ ಹಾಗಾಗಿ ಇದರ ಅರಿವು ಕೂಡ ನಿಮ್ಮೆಲ್ಲರಿಗೂ ಇದೆಯಾ ಹೇಗೆ ಯುದ್ಧ ಬೇಕು ಅಂತ ಹೇಳೋದಾದ್ರೆ ಯುದ್ಧನೂ ಒಂದು ಕಾರಣ ಬೇಕೇ ಬೇಕು ಯುದ್ಧ ಮಾಡಬೇಕು ಅವ್ರಿಗೆ ಬುದ್ಧಿ ಕಳಿಸ್ಬೇಕಂದ್ರೆ ಒಂದು ಯುದ್ಧ ಮಾಡಬೇಕು ಅದೊಂದೇ ಅಲ್ಲ ಪಾವರ್ಟಿ ಅನ್ಎಂಪ್ಲಾಯ್ಮೆಂಟ್ ಅನಾಹುತಗಳ ಬಗ್ಗೆ ಕೂಡ ನಮ್ಗೆ ಗೊತ್ತಿರಲೇಬೇಕಾಗತ್ತೆ ಅಂತ ಈ ಭಯೋತ್ಪಾದನೆಗೋಸ್ಕರ ಯುದ್ಧನೇ ಆಗ್ಬೇಕು ಅಂತಿಲ್ಲ ಯಾಕಂದ್ರೆ ಭಯೋತ್ಪಾದಕರು ಯಾವುದೋ ಒಂದು ದೇಶದಲ್ಲಿಲ್ಲ ಹಾಗೆ ಯುದ್ಧ ಮಾಡ್ತಾ ಹೋದ್ರೆ ನಾವು ಎಲ್ಲೆಲ್ಲಿದ್ದಾರೆ ಎಲ್ಲಾ ಕಡೆನೂ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಅದ್ರ ಬದಲು ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಸಪೋರ್ಟ್ ಸಿಗದೆ ಇರೋ ತರ ಅವ್ರಿಗೆ ಎಕನಾಮಿಕಲಿ ಸ್ಟ್ರಾಂಗ್ ಆಗದೆ ಇರೋ ತರ ಮಾಡ್ಬೇಕು ಅವ್ರಿಗೆ ಯುದ್ಧ ಮಾಡ್ಬೇಕು ಅಂದ್ರೆ ಶಸ್ತ್ರಾಸ್ತ್ರಗಳು ಸಿಗಬಾರ್ದು ಇವ್ರ ಭಯೋತ್ಪಾದನೆಗೆ ಯಾರು ಟೆರರಿಸ್ಟ್ಗಳು ಬರ್ತಾರೆ ಅವ್ರಿಗೆ ಜಾಯಿನ್ ಆಗೋದಕ್ಕೂ ಅವ್ರಿಗೇನು ಅಮೌಂಟ್ ಸಿಗಬಾರ್ದು ಆ ತರ ಮಾಡೋದ್ರ ಮೂಲಕ ಯುದ್ಧನ ನಿರ್ಮೂಲನೆ ಮಾಡ್ಬೋದು ಸುಮ್ನೆ ಯುದ್ಧದಿಂದ ಸಾವು ನೋವಿಂದ ಮಾತ್ರ ಅಲ್ಲ ಭಯೋತ್ಪಾದನೆ ನಿರ್ಮಾಣ ಯುದ್ಧ ಬೇಡ ಶಾಂತಿನೇ ಇರ್ಲಿ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅವ್ರು ವಾರ್ ಮಾಡ್ತಾರೆ ಹಂಗಂತ ನಮಗ್ ಬುದ್ಧಿ ಇಟ್ಕೊಂಡು ನಾವು ವಾರ್ ಮಾಡಕ್ ಹೋಗ್ಬಾರ್ದು ಖಂಡಿತ ನಾವು ಗಾಂಧಿ ತತ್ವನ ಪಾಲಿಸೋಣ ಮುಳ್ಳಿಂದಾನೇ ತೆಗಿಯೋಣ ಆದ್ರೆ ನಮಗೇನು ಖಂಡಿತ ನೋವು ಮಾಡ್ಕೊಳ್ಳೋದು ಬೇಡ 100 ದಾರಿ ಇದೆ ಆ ದಾರಿಲಿ ಹೋಗೋಣ ವಿಲ್ ಫಾಲೋ ಗಾಂಧಿ ವಿಲ್ ಫಾಲೋ ನಾನ್ ವೈಲೆನ್ಸ್
ನೋಡಿದ್ರಲ್ಲ, NMKRV ಕಾಲೇಜಲ್ಲಿ ಯಾವ ರೀತಿಯಾಗಿ ಭಯೋತ್ಪಾದನೆಯ ವಿಚಾರದಲ್ಲಿ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಅನ್ನೋದನ್ನ. ಇದು ಇವತ್ತಿನ ಯೂತ್ ವಾಯ್ಸ್, ಪವರ್ಡ್ ಬೈ ಶ್ರೀ ಧಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು.